ಸೊ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಈಗ ಕರ್ನಲ್ ಪಿ ವಿ ಹರಿಯವರು ಇದ್ದಾರೆ. ಗುಡ್ ಈವ್ನಿಂಗ್ ಸರ್. ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ಹೇಳಿ ಶಿವಶಂಕರ್. ಎಸ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಎಸ್ ಸರ್, ಏನು ಹೇಳ್ತೀರಿ ಸರ್? ಈಗ ಈ ಸುಹೇಲ್ ಸೇರಿದ ಹಾಗೆ 3 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಸರ್, ಇವರ ಜಾಡ್ ಯಾವ ರೀತಿಯಾಗಿ ಪತ್ತೆ ಆಗುತ್ತೆ ಅನ್ನೋದು ಸರ್, ಇವರ ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ, ಅದರ ಆಧಾರದ ಮೇಲೆ ಯಾವ ರೀತಿಯಾಗಿ ಇವರು ಲಾಕ್ ಆಗ್ತಾರೆ ಅಂತ. ಇದು ಹೊಸ್ತೇನಲ್ಲ ಶಿವಶಂಕರ್ ಅವರೇ. ಇದು ಭಾಳ ಹಿಂದಿನಿಂದ ಈ ISI ಪಾಕಿಸ್ತಾನದವರು ಅವರ ನೆಟ್ಟಲ್ಲಿರೋರು ಇವರೆಲ್ಲ. ಈ ISI ಪಾಕಿಸ್ತಾನದ ಏಜೆಂಟ್ಸ್ಗಳೇ ನಿಮಗೆ ತೀರ್ಥಹಳ್ಳಿಯಲ್ಲಿ ಆಗಲಿ, ಶಿವಮೊಗ್ಗದಲ್ಲಿ ಆಗಲಿ, ಎಲ್ಲ ಕಡೆ ಕರ್ನಾಟಕದ ಕೆಲವು ಕರಾವಳಿ ಭಾಗಗಳಲ್ಲಿ ನೀವು ಹೇಳಿದ ಹಾಗೆ ಎಲ್ಲದರಲ್ಲಿ ಇವರ ಜಾಲ ಇದೆ. ಅದರ ಸಾಕ್ಷಿಯಾಗಿ ಇವರೆಲ್ಲ ಸಿಕ್ಕಿಬಿದ್ದಿದ್ದಾರೆ. ನಿಮ್ಗೆ ಜ್ಞಾಪಕ ಇರಬೇಕು, ಇವರೆಲ್ಲ ಮಂಗಳೂರಲ್ಲೇ ಆಗಲಿ ಎಲ್ಲ ಕಡೆನೂ ಇವರ ಜಾಲ ಇದೆ. ಸೊ ನಾನು ಏನು ಹೇಳ ಬಯಸ್ತೇನೆ ಅಂತ ಹೇಳಿದರೆ, ಇದು ಪಾಕಿಸ್ತಾನದ ಒಂದು ಡಿಸೈನ್ ಆಫ್ ಡಿಸ್ಟೆಬಿಲೈಸಿಂಗ್ ಇಂಡಿಯಾ, ನಮ್ಮ ದೇಶವನ್ನ ಅಸ್ಥಿರತೆ ಮಾಡಲಿಕ್ಕೆ ನೋಡ್ತಾ ಇರೋದು. ನಮ್ಮ ಭಾವನೆಗಳಿಗೆ ಧರ್ಮದ ಆಧಾರದ ಮೇಲೆ ಆಗಾಗ ಇವರು ಇದು ಇಲ್ಲಿನ ಜನಗಳನ್ನ ಈ ದೇಶದ್ರೋಹಿಗಳನ್ನಾಗಿ ಮಾಡಿ ಅವರಿಗೆ ಆಶೆ ಆಮಿಷ ಒಡಿಸಿ ಈ ರೀತಿಯಾದ ಒಂದು ಧಾರ್ಮಿಕ ಸ್ಥಳಗಳಿಗೆ, ಇಲ್ಲ ಈ ಅಯೋಧ್ಯೆ ಅಂತ ಒಂದು ಭಾವನಾತ್ಮಕವಾದ ಒಂದು ದೇವಸ್ಥಾನಗಳ ಮೇಲೆ ಮಾಡುವಂತಹ ಒಂದು ಕೃತ್ಯವನ್ನು ಮಾಡಿಸ್ತಾ ಇರೋದು ISIನವರು. ಸೊ ಇದನ್ನ ಬಹಳ ದಿವಸದಿಂದ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಖಂಡಿತ ಅವರ ಟ್ರ್ಯಾಕ್ ಮಾಡಿದ್ದಾರೆ. ಕೊನೆಗೂ ಇವರು ಅವರ ಕೃತ್ಯ ಎಸಗೋದಕ್ಕಿಂತ ಮುಂಚೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ತುಂಬಾ ಜನ ಅರೆಸ್ಟ್ ಮಾಡಬಹುದು ಇವರು ಇಂಟಾಗ್ರೇಷನ್ ಆದ ಮೇಲೆ. ಸೊ ಇದು ಏನು ಹೊಸ್ತೇನಲ್ಲ. ಈಗ ಧರ್ಮದ ಆಧಾರದ ಮೇಲೆ ಜನಗಳನ್ನ ಪ್ರಚೋದನೆ ಮಾಡಿ, ಒಂದು ಕೋಮು ಗಲಭೆ ಮಾಡಿ, ಇಲ್ಲ ನಮ್ಮ ದೇಶವನ್ನ ಇದು ಅನಾರ್ಕಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇವರು, ಈ ಪಾಕಿಸ್ತಾನದವರು. ಇದು ISI ಡೈರೆಕ್ಟರ್ ಆಗಿದ್ದ ಆಸಿಮ್ ಮುನೂರ್ ಏನು ಫೀಲ್ಡ್ ಮಾರ್ಷಲ್ ಮಾಡ್ಕೊಂಡು ತಿರುಗಿದಾನೆ, ಆ ಕ್ರಿಮಿಯ ಒಂದು ಆದೇಶಗಳ ಮೇಲೆ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸೊ ಇದಕ್ಕೆ ಬಲಿಯಾಗಿರೋದು ISI. ಇದಕ್ಕೆ ಬಲಿಯಾಗಿ ಅಮಾಯಕ ಯುವಕರನ್ನ, ಈ ಸಮಾಜದ ಯುವಕರನ್ನ ಬಳಸ್ತಾ ಇದ್ದಾರೆ. ಇದರ ಅರ್ಥ ಪೂರಾ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ಬರುವಂತ ಕೆಲಸ ಮಾಡಿದ್ದಾನೆ. ಆದರೆ ಇದು ಪೂರ್ತಿ ಒಂದು ಎಲ್ಲರೂ ದೇಶಭಕ್ತರೇ. ಇದರಲ್ಲಿ ಕೇವಲ ಈ ಹೊರಗಿನ ದೇಶದವರು ಬಂದು ಈ ರೀತಿ ಪಾಕಿಸ್ತಾನದವರು ಮಾಡ್ತಾರೆ, ನಮ್ಮ ಬದ್ಧ ವೈರಿಗಳವರು. ಸೊ ಎಲ್ಲರೂ ನಮ್ಮ ದೇಶಭಕ್ತರೇ, ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಯಾವುದೇ ಆಗಲಿ, ಈ ನಾಡಿನಲ್ಲಿ ಹುಟ್ಟಿದವರೆಲ್ಲ ದೇಶಭಕ್ತರೇ. ಆದರೆ ಇವರನ್ನ ಮಿಸ್ಗೈಡ್ ಮಾಡೋದು ಪಾಕಿಸ್ತಾನದ ISI, ಬೇರೆ ಇನ್ನೇನು ಕಾರಣ ಇಲ್ಲ. ಈ ಕ್ಷುದ್ರ ಜಂತುಗಳು ನಮ್ಮ ದೇಶದ ನೆಲದಲ್ಲಿ ಹುಟ್ಟಿ ಈ ದೇಶದ ನೀರು ಕುಡಿದು ದೇಶಕ್ಕೆ ದ್ರೋಹ ಬರೆಯುವಂತಹ ಮಹಾಪಾಪಿಗಳು ಇವರು. ಈ ಪಾಪಿಗಳನ್ನ ಆದಷ್ಟು ಬೇಗ ಇವರನ್ನ ಶಿಕ್ಷೆಗೆ ಗುರಿಪಡಿಸಿ ಇವರನ್ನ ಎಕ್ಸ್ಪೋಸ್ ಮಾಡಬೇಕು. ಪಾಕಿಸ್ತಾನಕ್ಕೆ ಚೆನ್ನಾಗಿ ಬುದ್ಧಿ ಕಲಿಯಬೇಕು. ಇದು ಈಗ ರೀಸೆಂಟ್ ಆಗಿ POK ಏನ್ ಗಲಾಟೆ ಆಗ್ತಾ ಇದೆ ಅದು ನಮ್ಮ ಮೇಲೆ ಕೂರಿಸ್ತಾ ಇದ್ದಾರೆ ಅವರು. POK ಗಲಾಟೆ ಆಗಿದ್ದು ಹಿಂದೂಸ್ತಾನ ಮೇಲೆ ಅಂತೇಳಿ. ಸೊ ಇವರು ನಮ್ಮನ್ನ ಒಟ್ರಾಸಿ ನಮ್ಮ ಭಾರತದ ಜನಗಳ ಬದುಕಿನ ಮಧ್ಯದಲ್ಲಿ ಅಶಾಂತಿ ಉಂಟು ಮಾಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಎಸ್ ರವಿ. ಓಕೆ, ಹರಿ ಸರ್ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಇದ್ರ ಬಗ್ಗೆ ಮತ್ತೊಂದಿಷ್ಟು ಅಪ್ಡೇಟ್ಸ್ ಇದೆ, ಅದು ನೋಡ್ಕೊಬಿಡೋಣ. ಮತ್ತೊಂದಿಷ್ಟು ಅಪ್ಡೇಟ್ಸ್ ಇದೆ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಓಕೆ, ಇನ್ನು ಈ ಶಂಕಿತ ಉಗ್ರ ಸುಹೇಲ್ನನ್ನ ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಬರ್ತಾ ಇರುವಂಥ ಡೀಟೇಲ್ಸ್ ಇದು. ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡು ಹೋಗಿದ್ದಾರೆ. ಹರಿಹರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿದ್ದಾರೆ, ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಈತನನ್ನ ಅರೆಸ್ಟ್ ಮಾಡಿರುವಂಥ, ಈತನ ಜೊತೆಗೆ ಇನ್ನಿಬ್ಬರು, ಟೋಟಲ್ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಶಂಕಿತ ಉಗ್ರನ ಮುಖಕ್ಕೆ ಕಪ್ಪು ಬಣ್ಣದ ಮುಖವಾಡವನ್ನು ಧರಿಸಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ತಪಾಸಣೆಯ ಬಳಿಕ JMFC ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಪ್ರಕ್ರಿಯೆ. ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೂ ಮುಂಚಿತವಾಗಿ ಮೆಡಿಕಲ್ ಟೆಸ್ಟ್ನ ಮಾಡಿಸೋದು. ಎಸ್, ಈಗ ಮತ್ತೆ ಹರಿ ಸರ್ ಕಂಟಿನ್ಯೂ ಆಗ್ತಿದ್ರೆ. ಹರಿ ಸರ್, ಈಗ ಒಂದು ಈ ಫೋಟೋದಲ್ಲಿ ನೋಡ್ತಾ ಇದ್ರೆ ಸರ್, ಎಲ್ಲ ಚಿಕ್ಕ ಹುಡುಗರು, ಒಂದು 20 ವರ್ಷ 21 ವರ್ಷ ಅಂತ, ಇನ್ನು ಮೀಸೆ ಕೂಡ ಚಿಗುರಿಲ್ಲ ಅಂತ.
ಅಂದರೆ ಇವ್ರಿಗೆ ಹೆಂಗೆ ತಲೆ ಕೆಡಿಸ್ತಾ ಇದ್ದಾರೆ ಅಂತ ಸರ್, ಹೆಂಗೆ ವಿಷ ಬೀಜ ಬಿತ್ತಾ ಇದ್ದಾರೆ, ವೆದರ್ ಅದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಮೂಲಕವೋ ಅಥವಾ ಈ ಧಾರ್ಮಿಕ ಅಫೀಮು ಅಂತ ನಾವೇನು ಕರಿತೀವಿ, ಸೊ ಆ ನೆಲೆಗಟ್ಟಿನಲ್ಲಿ ಇವರನ್ನ ತಪ್ಪು ದಾರಿ ಕಳ್ಕ ಬರ್ತಾ ಇದ್ದಾರಾ ಹೇಗೆ ಅಂತ, ಇದನ್ನು ಯಾವ ರೀತಿಗೆ ತಾವು ವಿಶ್ಲೇಷಣೆ ಮಾಡ್ಬೋದು? ಹೌದು, ಈಗ ನೀವು ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ಕಾಶ್ಮೀರದಲ್ಲಿ ಮೊನ್ನೆ ಈ ಲಾಲ್ ಕಿಲಾ ರೆಡ್ ಫೋರ್ಟ್ ಹತ್ರ ಬಾಂಬ್ ಬ್ಲಾಸ್ಟ್ ಆಗಿದ್ದು ಹೋದ ವರ್ಷ ನೀವು ನೋಡಿದಿರಿ. ಹೌದು, ಅದು ಅಲ್ಲಿನ ಉಗ್ರವಾದಿಗಳು ಯಾರವರು ಎಲ್ಲ ಓದಿದವರು, ಡಾಕ್ಟರ್ ಸರ್, ಡಾಕ್ಟರ್ಗಳು, ಹೌದೌದು, ಎಲ್ಲ ಡಾಕ್ಟರ್ಗಳು. ಸೊ ಇದು ಕೇವಲ ಅನ್ಎಜುಕೇಟೆಡ್ಗಳಿಗೆ ಅಂತಲೂ ಅಲ್ಲ, ಎಲ್ಲ ರೀತಿಯಲ್ಲಿ ಅವರು ಧರ್ಮದ ಆಧಾರದ ಮೇಲೆ ಇವ್ರನ್ನ ಸೆಳೀತಾರೆ. ಪಾಕಿಸ್ತಾನದವರು ಸೆಳೆದು ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮಾಡ್ತಾರೆ. ಸೊ ಇದರಲ್ಲಿ ಈಸಿಯಾಗಿ ಬಲಿಯಾಗುವುದು. ಈಗ ನೋಡಿ, ಅವನು ಸೊಹೇಲ್ ಅಂತ ಏನು ಹೇಳ್ತಾ ಇದ್ದೀರಿ, ಅವನು ಯಾವುದೋ ಒಂದು ಕಾರ್ಖಾನೆಯಲ್ಲಿ ಚಿಕ್ಕ ಕೆಲಸದಲ್ಲಿ ಇದ್ದ, ಪೇಂಟಿಂಗ್ ಕೆಲಸದಲ್ಲಿ ಇದ್ದ. ಇಂಥವ್ರನ್ನ ಇಂಡಾಕ್ಟ್ರಿನೇಷನ್ ಮಾಡ್ತಾರೆ. ಇಂಡಾಕ್ಟ್ರಿನೇಷನ್ ಅಂತ ಹೇಳಿದ್ರೆ ಬ್ರೈನ್ ವಾಶ್ ಮಾಡ್ತಾರೆ. ಬ್ರೈನ್ ವಾಶ್ ಮಾಡಿ ಅವರನ್ನ ತಮ್ಮ ಅವನು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಅವನು ಲಿಂಕ್ ಅಲ್ಲಿ ಇಟ್ಕೊಂಡಿರ್ತಾನೆ ಅವನು. ಸೊ ಇವರ ಕೆಲಸವೇ ಅಷ್ಟು. ಯಾರು ಇವರು ಬಲೆಗೆ ಬೀಳ್ತಾರೆ ಅವರನ್ನ ಚೆನ್ನಾಗಿ ಅವ್ರನ್ನ ಯೂಸ್ ಮಾಡ್ತಾರೆ. ಅಮಾಯಕರೇ ಸಿಕ್ಕಿ ಬೀಳೋದು ಇದರಲ್ಲಿ. ಕೊನೆಗೆ ಇವರು ನಮ್ಮ ದೇಶವನ್ನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ನಮ್ಮ ಸೈನ್ಯದ ಇಂಟೆಲಿಜೆನ್ಸ್ ಆಗಲಿ, ಪೊಲೀಸ್ ಇಂಟೆಲಿಜೆನ್ಸ್ ಆಗಲಿ ಬಹಳ ಸ್ಟ್ರಾಂಗ್ ಆಗಿದೆ. ಆ ಕೃತ್ಯ ಆಗೋದಕ್ಕಿಂತ ಮುಂಚೆನೆ ಅಲರ್ಟ್ ಆಗಿದ್ದೀವಿ, ಅದೇನೋ ತೊಂದರೆ ಇಲ್ಲ. ಈಗ 500-600 ವರ್ಷಗಳಿಂದ ಒಂದು ರಾಮ ಮಂದಿರವನ್ನು ಮಾಡಲಿಕ್ಕೆ ಹೋರಾಟ ಮಾಡಿ ಕೊನೆಗೆ ಶ್ರೀರಾಮ ಮಂದಿರ ಆದ ಮೇಲೆ ಇಡೀ ದೇಶವೇ ಒಂದಾಗಿದೆ. ಈಗ ಕುಂಭಮೇಳದಲ್ಲಿ ನೋಡಿರ್ಬೇಕು, ಕೋಟ್ಯಾಂತರ ಜನ, 100 ಕೋಟಿ ಮೇಲೆ ಜನ ಹೋಗಿದ್ರು ಕುಂಭಮೇಳಕ್ಕೆ. ಸೊ ಇದು ಯಾಕೆ, ಇದೊಂದು ಭಾವನಾತ್ಮಕ, ಒಂದು ಧಾರ್ಮಿಕವಾಗಿ ಒಟ್ಟಾಗಿ ಈ ದೇಶ ಇದೆ. ಆದರೆ ಪಹಲ್ಗಾಮ್ ಅಟ್ಯಾಕಲ್ಲಿ ಏನು ಒಂದು ಧರ್ಮದ ಆಧಾರದ ಮೇಲೆ ಪ್ಯಾಂಟ್ ತನಕ ಬಿಚ್ಚಿ ಹೆಂಡತಿ ಮಕ್ಕಳು ಎದುರಿಗೇನೆ ಕೊಂದರು, ಯಾವ ಧರ್ಮವನ್ನು ಕೇಳಿ. ಆವಾಗ ಅಸೀಂ ಮುನೀರು ಏನು ಮಾಡುದು ಅಂತ ಹೇಳಿದ್ರೆ, ಅವನು ತಿಳ್ಕೊಂಡಿದ್ದ ಇಲ್ಲಿ ದೊಡ್ಡ ಗಲಭೆ ಆಗಿ ಅರಾಜಕತೆ ಆಗ್ತದೆ, ಇಡೀ ಇಂಡಿಯಾ ಸುಟ್ಟಾಗ್ತದೆ ಅಂತೇಳಿ. ಅದು ಆಗ್ಲಿಲ್ಲ. ಕಾರಣ ನಮ್ಮ ದೇಶದ ಜನಗಳು ಬುದ್ಧಿವಂತರು, ಅವ್ರಿಗೆ ಗೊತ್ತು ಇದು ಯಾರು ಮಾಡ್ಸಿರೋದು ಅಂತ ಹೇಳಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ಅವ್ರಿಗೆ ಗೊತ್ತು, ಅವ್ರು ನಮ್ಮ ಸೇನೆಯ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅದೇ ರೀತಿ ಅವರಿಗೆ ತಕ್ಕ ಪಾಠವನ್ನು ನಾವು ಆಪರೇಷನ್ ಸಿಂಧೂರದಲ್ಲಿ ಮಾಡಿ ಅವರ ಎಲ್ಲ 11 ಉಗ್ರವಾದಿಗಳ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ಅವ್ರು ಹೇಳಿದ, ಅವ್ರು ಯೋಚನೆ ಮಾಡಬಾರ್ದು, ಅವರ ಆರ್ಮಿ ಹೆಡ್ ಕ್ವಾರ್ಟರ್ಸ್ಗಳ ತನಕ, ಅವರ ಪೋರ್ಟ್ಸ್ಗಳ ತನಕ ಎಲ್ಲ ಕಡೆನೂ ಸಹ ನಮ್ಮ ಏರ್ ಬಾಂಬ್ಗಳಾಗಿದೆ, ಅವ್ರ ಏರ್ ಬೇಸ್ಗಳ ಮೇಲೆ ಬಾಂಬ್ ಆಗಿದೆ. ಸೊ ನಾವು ಅವರಿಗೆ ಚೆನ್ನಾಗಿ ಪಾಠ ಕಲಿಸಿದ್ದೀವಿ. ಆದರೂ ಸಹ ಅವರು ಅಷ್ಟು ಬೇಗ ಮಣಿಯವರಲ್ಲ. ಅವ್ರಿಗೆ ಒಂದ್ಸರಿ ಇದೇ ರೀತಿ ಒಂದು ಆಪರೇಷನ್ ಸಿಂಧೂರ್ 2 ಮಾಡಬೇಕು. ಆವಾಗ ಗೊತ್ತಾಗ್ತದೆ ಯಾವಾಗ ಎಲ್ಲಿವರೆಗೆ ನಮ್ಮ ದೇಶ ಶಾಂತಿಯಾಗಿ ಮುಂದೂಡಿದೆ. ಇಡೀ ಜಗತ್ತಿಗೆ ನಮ್ಮ ದೇಶ ಬಹಳ ಮುಂದುವರಿತಾ ಇದೆ. ಎಸ್ಪೆಷಲಿ ನಮ್ಮ ಸಾಮರ್ಥ್ಯವುಳ್ಳ ಪ್ರಧಾನಿಗಳು, ಅವರ ಟೀಮು, ಈ ವಿದೇಶಾಂಗ ಸಚಿವರು, ಇವರೆಲ್ಲ ಇರಬೇಕಾದ್ರೆ ಇಂಥ ಒಂದು ದೊಡ್ಡ ಯುದ್ಧದ ಸಮಯದಲ್ಲೂ ಸಹ ನಮ್ಮ ಜೀವನವನ್ನ ತುಂಬಾ ಅಸ್ಥಿರತೆ ಮಾಡದೆ ಇಡೀ ಪ್ರಪಂಚ ನೋಡುವಂತೆ ಮಾಡಿದೆ ನಮ್ಮ ದೇಶ. ಇಂಥ ಶಾಂತಿಯುತವಾದ ದೇಶವನ್ನ ಮತ್ತೆ ಯುದ್ಧಕ್ಕೆ ಎಳೆಯೋದು. ಮೊನ್ನೆನೇ ಒಬ್ಬ ಸಚಿವ ಹೇಳ್ತಾ ಇದ್ದ, ಪಾಕಿಸ್ತಾನದ ವಿದೇಶಾಂಗ ಸಚಿವ ಮಾಡ್ತೀವಿ ಅಂತ ಹೇಳಿ, ಖ್ವಾಜಾ ಆಸಿಫ್. ಇವ್ರಿಗೆಲ್ಲ ತಿನ್ಲಿಕ್ಕೆ ಅನ್ನ ಇಲ್ಲದಿದ್ರು ಸಹ, 1 ಲೀಟರ್ ಹಾಲಿಗೆ 250-300 ರೂಪಾಯಿ ಆದರೂ ಸಹ ಕಂಪ್ಲೀಟ್ ಅವರ ಅರಾಜಕತೆ ಆಗಿದೆ. ಅವರು ಇದರಲ್ಲಿ ಆ ಕಡೆ ಪಾಕಿಸ್ತಾನದಲ್ಲಿ ನೋಡಿ, ಅಫ್ಘಾನಿಸ್ತಾನ ಬಾರ್ಡರ್ ನೋಡಿ, ಇಲ್ಲ ಬಲೂಚಿಸ್ತಾನದಲ್ಲಿ ನೋಡಿ, POKಯಲ್ಲಿ ನೋಡಿ, ಇವರಲ್ಲಿ ಬರೀ ಸೈನ್ಯ ಬಿಟ್ಟರೆ ಬೇರೆ ಎಲ್ಲ ಸಾಮಾನ್ಯ ಜೀವಿಗಳು ತುಂಬಾ ದುಸ್ತರದ ಇದರಲ್ಲಿ ಇದ್ದಾರೆ. ಬರೀ ಆರ್ಮಿಗೆ ಮಾತ್ರ ಅಲ್ಲಿ ಪ್ರಿಯಾರಿಟಿ. ಅದು ಡೆಮಾಕ್ರೆಟಿಕ್ ಕಂಟ್ರಿ ಅಲ್ಲ, ಅದು ಒಂದು ಧರ್ಮದ ಆಧಾರದ ಮೇಲೆ ಹುಟ್ಟಿರುವಂತ ಕಂಟ್ರಿ. ಮಿಲಿಟರಿ ಆರ್ಮಿ ಅದಕ್ಕೆ ಕಂಪ್ಲೀಟ್ ರೂಲ್ ಮಾಡ್ತಾ ಇದೆ. ಅವರ ಪ್ರಧಾನಿ ಇಲ್ಲ, ರಾಷ್ಟ್ರಪತಿ ಏನಿದ್ದಾನೆ ಅವರು ಬರೀ ಒಂದು ಕೈಗೊಂಬೆಗಳಷ್ಟೇ ಈ ISIನವ್ರದ್ದು. ಸೊ ಅವರ ಮಾತುಗಳನ್ನ ಯಾರು ಕೇಳೋದಿಲ್ಲ. ಸೊ ಇಂತಹ ಒಂದು ದುಃಖ ಸ್ಥಿತಿಯಲ್ಲಿ ಅವರು ಇರಬೇಕಾದ್ರೆ ನಮ್ಮ ದೇಶಕ್ಕೆ ಬೆಂಕಿ ಹಚ್ಚಲಿಕ್ಕೆ ನೋಡ್ತಾ ಇದ್ದಾರೆ. ಇದನ್ನು ನಾವು ಯಾವ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಬಾರದು. ಪ್ರತಿ ಒಬ್ಬ ಪ್ರಜೆಯು
ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಪಾರ್ಸಿ ಆಗಲಿ, ಸಿಖ್ ಆಗಲಿ, ಯಾವುದಾದ್ರೂ ಒಂದು ಅನುಮಾನ ಬಂದರೆ ಖಂಡಿತ ಪೊಲೀಸ್ನವರಿಗೆ ತಿಳಿಸಿ ಅವನ ಆವಾಗಲೇ ಅರೆಸ್ಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅವನಿಂದ ದೇಶಕ್ಕೆ ಕೆಟ್ಟ ಹೆಸರು ಬರ್ತದೆ. ಸೊ ರಾಮ ಮಂದಿರ ಬಹಳ ದೂರ, ಇಂಥ ಇಂಥ ಕ್ರಿಮಿಗಳನ್ನ ನಾಶ ಮಾಡಿ ಇಡಬೇಕು. ನಾನು ಹೇಳ್ತಾ ಇದ್ದೀನಿ. ನಾನು ಇನ್ನೂ ಇದ್ದಾರೆ ಎಲ್ಲ, ಇದಕ್ಕೆ ಸ್ಲೀಪಿಂಗ್ ಸೆಲ್ ಅಂತೀವಿ. ಹೌದು ಹೌದು, ಸ್ಲೀಪಿಂಗ್ ಸೆಲ್. ಇವರು ಒಳಗೇನೆ ಇರ್ತಾರೆ. ಸಿಂಪಥೈಸರ್ಸ್ ಬೇರೆಯವರಿಗೆ ಗೊತ್ತಿರುತ್ತೆ ಇವರು ಈ ರೀತಿ ಪಾಕಿಸ್ತಾನದಲ್ಲಿ ಮಾತಾಡ್ತಿರ್ತಾರೆ ಅಂತ ಗೊತ್ತಿರುತ್ತೆ. ಆದ್ರೆ ಅವ್ರು ಹೇಳೋದಿಲ್ಲ ಪಬ್ಲಿಕ್ ಆಗಿ ಯಾರಿಗೆ ಹೇಗೆ ಅಂತೇಳಿ. ಇವರ ಇಂಟಾಕ್ಟ್ರೇಷನ್ ಆಗ್ತಿರ್ತದೆ. ಪ್ಯಾಲೆಸ್ಟೈನ್ ಅಲ್ಲಿ ಏನು ಎಷ್ಟು ದೂರ ಇದೆ, ಅಲ್ಲಿ ಯಾರೋ ತೀರೋದ್ರು ಅಂತೇಳಿ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದಂತೆ. ಇರಾನ್ ಅಲ್ಲಿ ಏನೋ ಆಯ್ತಂತ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದಂತೆ. ಇದರ ಅರ್ಥ ಇವರ ಮನೋಭಾವ ಎಲ್ಲಿವರೆಗೆ ಇದೆ. ಈ ದೇಶ ದ್ರೋಹಿಗಳು ಇವರು. ದೇಶದ ಮಣ್ಣು ತಿಂದು ತಾಯಿ ನಾಡಿಗೆ ದ್ರೋಹ ಬಗೆಯುವಂತ ಕ್ರಿಮಿಗಳು ಇವರು. ಇವರನ್ನ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು. ಈ ರೀತಿ ಜನಗಳನ್ನ ಚಿಗುರಲ್ಲೇ ಅವ್ರನ್ನ ಇದು ಮಾಡಬೇಕು. ಒಳ್ಳೆ ಮರ್ಯಾದಸ್ಥ ಸಮುದಾಯಗಳ ಜನಗಳು ಕೆಟ್ಟ ಹೆಸರು ಬರ್ತದೆ. ಸೊ ಇದರ ಬಗ್ಗೆ ನಾವು ಬಹಳ ನಿಮ್ಮ ಮೀಡಿಯಾದವರು, ಮಾಧ್ಯಮಗಳು ಈ ರೀತಿಯಲ್ಲೇ ಸಾಮರಸ್ಯದ ಬದುಕು ಬಗ್ಗೆ ಆವಾಗ ಮಾಡಬೇಕು. ಇವರ ಟ್ಯಾಕ್ಟಿಕ್ಸ್ಗಳ ಬಗ್ಗೆ, ನಮ್ಮ ಶತ್ರುಗಳ ಟ್ಯಾಕ್ಟಿಕ್ಸ್ಗಳ ಬಗ್ಗೆ ನೀವು ಆವಾಗ ಇದನ್ನು ಬಿತ್ತರಿಸ್ತಾ ಇರಬೇಕು. ನಮ್ಮ ದೇಶ ಒಂದೇ, ಕೊನೆಯ ಉಸಿರುವರೆಗೂ, ಕೊನೆ ಬುಲೆಟ್ವರೆಗೂ ನಮ್ಮ ಸೈನ್ಯ ನಮ್ಮ ದೇಶವನ್ನು ಕಾಪಾಡ್ತಾ ಬಂದಿದೆ. ಇನ್ನು ಮುಂದೆಯೂ ಕಾಪಾಡ್ತದೆ. ನೀವು ಶಬಾಷ್ ಹೇಳದೇ ಇರಲಿ. ನಮ್ಮ ಸೈನ್ಯ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಸರ್, ಖಂಡಿತ ಪ್ರತಿಯೊಬ್ಬ ಭಾರತೀಯನು ನಮ್ಮ ಸೈನಿಕರ ಜೊತೆಗೆ ನಿಂತ್ಕೊಳ್ತಾನೆ ಸರ್. ಅದರಲ್ಲಿ ಯಾವುದೇ ರೀತಿಯಾಗಿ ಎರಡು ಮಾತಿಲ್ಲ. ಹೌದು, ಹೌದು. ನಾನು ಇದ್ದೆ ಎಷ್ಟೋ ಜಾಗದಲ್ಲಿ. ಒಂದು ಇದರಲ್ಲೂ ಸಹ ನಮ್ಮ ದೇಶ ನೇಷನ್ ಫಸ್ಟ್, ಬಾಕಿ ಆಮೇಲೆ. ವೆರಿ ಗುಡ್. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು PNS ವಿಸ್ತರಣೆ ಜೊತೆ ಮಾತನಾಡಿದ್ದಕ್ಕೆ. ಓಕೆ. ಎಸ್.